ನಿನ್ನ ಹುಟ್ಟುಹಬ್ಬ ದಿವಸವೇ ನಾವಿಬ್ಬರ ಮದುವೆ ಆಗಿದ್ದು. ಆ ಸಂತೋಷಕ್ಕಾಗಿ ನಿನ್ನ ಪ್ರೀತಿಯ ಪತಿಯಾಗಿ ಏನು ತಂದಿದೆ ನೋಡು. ಪ್ರೇಮದ ಕಾಣಿಕೆಯಾಗಿ ನಿನಗೊಂದು ಹೊಸ ಸೀರೆ ತಂದಿರುವೆ. ಕಾಣಿಕೆಯಾಗಿ ನಿನಗೊಂದು ಹೊಸ ಸೀರೆ ತಂದಿರುವೆ. ಈ ತಿಂಡಿ ತಂದಿರುವೆ. ನನ್ನ ಮಡದಿ ಶೃಂಗಾರವಾಗಿ ಕಾಣಲೆಂದು ಮಲ್ಲಿಗೆ ಹೂವು ತಂದಿರುವೆ. ನನ್ನ ಪ್ರೀತಿಗೋಸ್ಕರ ನೀನು ದಯವಿಟ್ಟು ಸ್ವೀಕರಿಸಬೇಕು ಸುಮ್ಮ. ನೋಡಿ, ಈ ನಿಮ್ಮ ಆಶೀರ್ವಾದ ಈ ಸುಮಂಗಲಿ ಮೇಲೆ ಸದಾ ಶಾಶ್ವತವಾಗಿ ಹೀಗೆ ಇರಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊತೀನಿ. ಸುಮಂಗಲ, ನಿನ್ನ ಆಯುಷ್ ಉದ್ದಕ್ಕೂ ಸುಮಂಗಲಿ ಆಗಿರುವುದು ನಿನ್ನ ಕಣ್ಣುಗಳು ಕಾಣಬೇಕು. ತಾಯಿವರೆಗೂ ಸೌಭಾಗ್ಯತೆ ಉಳಿಸಿಕೊಂಡ ಹೆಣ್ಣು ಸ್ವರ್ಗದ ಸಂಪತ್ತಿಗಿಂತ ಮಿಗಿಲಾಗಿದ್ದು. ಆ ಭಾಗ್ಯ ಭಗವಂತನಿಗೆ ದೊರಕಲೆಂದು ಆ ದೇವರಿಗೆ ನಾನು ಮಾಡುತ್ತೇನೆ. ಸ್ವಾಮಿ, ಈ ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ ಸದಾ ಯಾವಾಗಲೂ ಹೀಗೆ ನನ್ನ ಮೇಲೆ ಇರಬೇಕು. ನೀವು ಮಾನವತೆಯ ಮನಸ್ಸುಳ್ಳ ಮಾನವರು, ಮುಗ್ಧ ಮನಸ್ಸಿನವರು. ನಿಮ್ಮಂಥವರ ಪಡೆದಿದ್ದು ನನ್ನ ಪುಣ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಸ್ವಾಮಿ. ಸುಮಾ, ನೀವು ನನ್ನ ಸತ್ಯ ಅಲ್ಲ, ನನ್ನ ಪಾಲ್ಯ ದೇವತೆ, ದೈವ ನೀಡಿದ ಕೊಡುಗೆ. ನನ್ನ ಕಣ್ಣುಗಳಿಂದು ಎಷ್ಟು ಸೌಂದರ್ಯ ಕಾಣುವೆ ಗೊತ್ತೇ? ಹೌದಾ? ಈ ನಿಮ್ಮ ಕಂಗಳಲ್ಲಿ ಈ ಸೌಂದರ್ಯ ಹೇಗೆ ಕಾಣ್ತಾ ಇದೆ? ಸ್ವರ್ಗಲೋಕದೆರಗಿಳಿದ ಬಂದ ಅಪ್ಸರೆಯನ್ನು ನಿನ್ನ ಸೌಂದರ್ಯ ಚೆಲುವು ಕಂಡು ಆ ದೇವಲೋಕದ ಸುಂದರ ಕೂಡ ಹಚ್ಚುತ್ತಾರೆ ಅಂತ ಚೆಲುವು ನಿನ್ನದು. ಹೌದಾ? ಓಹೋ. ಸಿಹಿ ಮುದ್ದು ನೀನೋ ಸಿಹಿ ಮುದ್ದಿನ ಕಾಣಿಕೆ ಬಾರಿ ನನ್ನ ಸನಿಹಕ್ಕೆ ಸುಂದರವಾದ ಸನ್ನಿವೇಶವಿದು. ಸತಿಪತಿಗಳಿಬ್ಬರು ಸರಸ ಸಲ್ಲಪ್ಪದಲ್ಲಿ ಮಗ್ನರಾಗಿರುವಾಗ ಮಧ್ಯದಲ್ಲಿ ಬಂದು ಈ ನಿಮ್ಮ ಸರಸಕ್ಕೆ ವಿರಸ ತಂದಿಕೆ ವಿಷಾದ ವ್ಯಕ್ತಪಡಿಸುತ್ತೇನೆ ಶ್ರೀಮತಿ ಸುಮಂಗಲ ದೇವಿ. ಸುಮಂಗಲ, ಬಹಳ ಚೆನ್ನಾಗಿ ನಟನೆ ಮಾಡುವೆ. ನಾಟಕ ಮಾಡುವ ನಟಿಗರಿಗಿಂತಲೂ ಒಂದು ಕೈ ಚೆನ್ನಾಗಿ ನಟನೆ ಮಾಡ್ತೀಯ ಸುಮಂಗಲ. ಸುತ್ತು 40 ಹಳ್ಳಿಗೆ ನಾ ಹೇಳುವರ ಮಾನವಂತರ ಮನೆತನದಲ್ಲಿ ಹುಟ್ಟಿದ ಹೆಣ್ಣು ನೀನು.
ಮಾನವಂತರು ಮಾತು ಕೊಟ್ಟ ಮೇಲೆ ಮುಗಿದು ಹೋಯ್ತು. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು. ನನಗೆ ಮದುವೆ ಮಾಡುತ್ತೇನೆ ಅಂದ್ರೆ ನನ್ನ ಬೆನ್ನಿಗೆ ಚೂರಿ ಹಾಕಿ ಈ ತರ ನಿಂತಿದೆಯಲ್ಲ, ನಿನ್ನಂತ ನೈವಂಚಿಕೆ ಹೆಣ್ಣಿಗೆ ನಾನೇನೆಂದು ಗೆಲ್ಲಬೇಕು? ನೀನು ಹೆಣ್ಣಲ್ಲ, ಹೆಣ್ಣಿನ ರೂಪದಲ್ಲಿರುವ ನೀನೊಂದು ಮಾರಾಕ್ಷಸಿ. ಮಣಿಕಂಠ, ನಾಲ್ಗೆ ಸ್ವಲ್ಪ ಹಿಡಿತದಲ್ಲಿಟ್ಕೊಂಡು ಮಾತಾಡು. ನಿಜ, ನಾನು ರಾಕ್ಷಸಿ. ನಾನು ಎಂತ ರಾಕ್ಷಸಿ ಗೊತ್ತಾ? ನನ್ನ ಗಂಡನ ಸಾವಿನ ಕೆಚ್ಚುಗೆ ಹೊಂಚ ಹಾಕಿದ ಮಹಾ ರಾಕ್ಷಸಿ ನಾನು. ನನ್ನ ಮಂಟದ ಮೇಲೆ ನೀವು ಮಾಡಿದ ಮೋಸಕ್ಕೆ ನಾನು ಸೇಡು ತೀರಿಸ್ಕೊಂಡಿದ್ದೀನಿ. ಇದರಲ್ಲಿ ನನ್ನ ತಪ್ಪೇನಿಲ್ಲ, ನಿಮ್ಮ ಮನತರದ್ದೇ ತಪ್ಪು. ಸುಮಂಗಲ ದೇವಿ, ನಾನೇನು ತಪ್ಪು ಮಾಡಿದೆ? ಮದುವೆ ಎಂಬ ಮದ್ದು ನನ್ನ ತಲೆಗೆ ತುಂಬಿ ನಿನ್ನ ಭೇಟಿಯಾಡಲು ನನ್ನನ್ನು ನಾಯಿ ಅಂತ ಉಪಯೋಗಿಸಿಕೊಂಡೆ. ಕೊಟ್ಟ ಮಾತಿನಂತೆ ಈ ಮಣಿಕಂಠ ಒಡ ಹುಟ್ಟಿದರೆ ಗುಂಡಿಟ್ಟು ಕೊಂದ. ಈ ನಿನ್ನ ಮೋಸದ ಗುಂಡಿನಿಂದ ನನ್ನ ಮದುವೆ ಗೋಪುರವೇ ನುಚ್ಚು ನೂರಾಗಿ ಹೋಯ್ತು. ಇದು ನಿನಗೆ ಸಂತೋಷವಾಗಿರಬಹುದು, ಆದರೆ ಈ ಮಣಿಕಂಠನಿಗೆ ಎಂದು ಮರೆಯಲಾರದೆ ಗಾಯವಾಗಿ ಕೊಡ್ತಿ, ಎಂದು ಮರೆಯಲಾರದೆ ಗಾಯವಾಗಿದೆ. ಕೊಲೆ ಮಾಡಲು ಕಳಿಸಿ ಪೊಲೀಸರಿಗೆ ವಿಷಯ ತಿಳಿಸಿದೆ. ಪೊಲೀಸರಿಗೆ ನನ್ನನ್ನು ಬಂಧಿಸುವುದಕ್ಕಾಗಿ ಹೊರಗಡೆ ಸಿದ್ಧರಾಗಿ ನಿಂತಿದ್ದಾರೆ. ನಿನ್ನೊಂದಿಗೆ ಮಾತನಾಡುವುದಕ್ಕಾಗಿ ಅವರಿಗೆ ಮನವಿ ಮಾಡಿಕೊಂಡು ನನಗೆ ಒಳಗೆ ಬಂದಿದ್ದೇನೆ. ಸುಮಂಗಲ, ನಾನು ಸೆರೆಮನೆಗೆ ಹೋಗಲು ಸಿದ್ಧ. ನನ್ನ ದುಃಖದಲ್ಲಿ ನೀನು ಕೂಡ ಸಂತೋಷದಿಂದ ಇರಬಾರದು. ನೀನು ನನ್ನ ಹಾಗೆ ನರಳಿ ನರಳಿ ದುಃಖಿಸಿ ದುಃಖಿಸಿ ಸಾಯಬೇಕು. ಅಂತ ವಿಷದ ಮದ್ದು ಈ ಮಣಿಕಂಠನ ಮನದಲ್ಲಿ. ಮುಚ್ಚೋ ಬಾಯ್ನ, ನೀನೇನು ಮಾಡಬಲ್ಲೆ? ಶರಮನಿಗೆ ಹೋಗಲು ಸಿದ್ಧನಾಗಿ ನಿಂತಿರುವ ಅಪರಾಧಿ ನೀನು. ಹೊರಬೀಳು ನನ್ನ ಮನೆಯಿಂದ ಆಚೆ. ಹಾ ಸುಮಂಗಲ ದೇವಿ, ಹೋಗುತ್ತೇನೆ. ಈ ನಿನ್ನ ಜೀವನ ಚರಿತ್ರೆ ನಾಟಕದ ಪುಸ್ತಕವೇ ಈ ಮಣಿಕಂಠನ ಮಸ್ತಕದಲ್ಲಿ ತುಂಬಿಕೊಂಡಿದೆಯಲ್ಲ, ಅದರಲ್ಲಿರುವ ಗುಟ್ಟನ್ನು ವಿವರವಾಗಿ ಪಡಿಸಿ ನಾನು ಹೋಗುತ್ತೇನೆ. ಆ ಗುಟ್ಟನರಿತು ನೀವು ಗಂಡ ಹೆಂಡತಿ ಚೆನ್ನಾಗಿ ಸಂಸಾರ ಮಾಡಬಹುದು. ಏ ಮಿಸ್ಟರ್ ಮಣಿಕಂಠ, ಯಾವ ಗುಟ್ಟನ್ನು ವಿಷಯ ಬಹಿರಂಗಪಡಿಸುವ ಅವಶ್ಯಕತೆ ನಿನಗಿಲ್ಲ. ನಮಗೆ ವಿಧಿಯಾಗಿ ಕಾಡುತ್ತಿಂತ ಮಾಡುವುದು, ನಾವು ಹೊರಟು ಹೋಗಿಲ್ಲಿಂದ. ಹಾ ಹೋಗುತ್ತೇನೆ ಮಿಸ್ಟರ್ ಮಂಜುನಾಥ್, ಹೋಗುತ್ತೇನೆ. ಆತುರ ಪಡಬೇಡ. ನಿನ್ನ ಮಡದಿಯಾದ ಸುಮಂಗಲ ದೇವಿ ಮುಂದೆ ಏನಂದ ಹೇಳಿದೆ ನೀನು? ಈ ಮಣಿಕಂಠನೊಬ್ಬ ಹೊಂಬ, ಹುಚ್ಚ, ಕರುಣೆ ಇಲ್ಲದ ಕಟಕ ಎಂದು. ನಾನು ಕಾಯೊಳ ಕೈ ಹಿಡಿದರೆ ನಿನ್ನ ಮನೆತನದ ಮರ್ಯಾದೆ ಹೋಗುತ್ತಿತ್ತು ಅಲ್ಲವೇ? ಮಿಸ್ಟರ್ ಮಂಜುನಾಥ್, ನೀನು ಯಾರು? ನೀನು ಎಲ್ಲಿಂದ ಬಂದೆ? ನೀನಂತ ನೀಚ ಕಟಕ ಎಂಬುದನ್ನು ಈ ಮಣಿಕಂಠನಿಗೆ ಗೊತ್ತಿಲ್ಲವೇನೋ? ಮಣಿಕಂಠ, ಇನ್ನೊಂದು ಸಾರಿ ನನ್ನ ಗಂಡನ ಬಗ್ಗೆ ತುಚ್ಛವಾಗಿ ಮಾತಾಡ್ದೆ ಆದ್ರೆ ನಿನ್ನ ನಾಲ್ಗೆನ ಕತ್ತರಿಸಿಬಿಡ್ತೀನಿ ಬಲಿಯಟ್ಟರ. ಸುಮಂಗಲ ದೇವಿ, ಎತ್ತರದಿಂದಿರಬೇಕಾದವನು ಈ ಮಣಿಕಂಠನಲ್ಲ, ಎತ್ತರದಿಂದಿರಬೇಕಾದವಳು ನೀನು. ಎತ್ತರ ತಪ್ಪಿ ಹುಚ್ಚನತೆ ಈ ಮಂಜುನಾಥನ ಮಡದಿಯಾಗಿ ನಿಂತಿದೆಯಲ್ಲ, ನೀನು ಎತ್ತರದಿಂದಿರಬೇಕು. ಅಷ್ಟದಿಕ್ಕುಗಳ ಸಾಕ್ಷಿಯಾಗಿ ಮರ ಮಾಂಗಲ್ಯ ಪಡೆದು ಮುತ್ತೈದೆಯಾಗಿ ನಿಂತಿರುವೆ. ಇದು ನಿನ್ನ ಪುಣ್ಯ ಎಂದು ನೀನು ತಿಳಿದುಕೊಂಡಿದೀಯಾ? ಇಲ್ಲ ಇಲ್ಲ ಇಲ್ಲ, ಈ ಜಗತ್ತಿನಲ್ಲಿ ಯಾರು ಮಾಡಲಾರದಂತ ಪಾಪ ನೀನು ಮಾಡಿದೀಯ. ಮಂಗಳದೇವಿ, ನಿತ್ಯ ನೀನು ಕನಸಿನಲ್ಲಿ ಬಡಬಡಿಸ್ತಾ ಇರ್ತೀಯಲ್ಲ, ನಂದುಂಡ ನಾಡಗೌಡನ ಕೊಂದ ಕೊಲೆಗಾರ ಯಾರು, ಎಲ್ಲಿ 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 ಅಂತ. ನಿನ್ನ ಮೊದಲನೇ ಗಂಡ ನಂದುಂಡ ನನ್ನ ಕೊಂದ ಕೊಲೆಗಾರ ನಿನಗೆ ಗೊತ್ತೇ? ಯಾರವನು? ಎಲ್ಲಿದ್ದಾನೆ ಆ ಕೊಲೆಗಾರ? ಸುಮಂಗಳದೇವಿ, ಈ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ನನ್ನು ಮುತ್ತೈದೆಯಾಗಿ ಮಾಡಿದನಲ್ಲ, ಇದೇ ಮಂಜುನಾಥ. ಹೌದು ಹೌದು. ಸುಮಂಗಳದೇವಿ, ಸಾಕ್ಷಿ ಬೇಕಾದರೆ ಇದರಲ್ಲಿದೆ. ನೋಡಿಕೋ, ನಾನಿನ್ನು ಬರಲಿ. ಗುಡ್ ಬಾಯ್. ಮಂಜು, ಮಣಿಕಂಠ ಹೇಳಿದ ಮಾತು ನಿಜವೇ? ಮಂಜು, ಮಾತಾಡಿ ಮಂಜು. ಯಾಕೆ ಮೌನವಾಗಿ ನಿಂತುಬಿಟ್ಟೆ? ಮಾತಾಡಿ ಮಂಜು. ಮಣಿಕಂಠ ಹೇಳಿದ ಮಾತು ನಿಜವೋ ಅಥವಾ ಸುಳ್ಳು? ಮಾತಾಡಿ. ಮಣಿಕಂಠ ಹೇಳುವ ಮಾತು ಸತ್ಯವಿದೆ ಸುಮಂಗಲ, ಸತ್ಯವಿದೆ. ಆ ಕೊಲೆ ಮಾಡಿದ ನಾನೇ ನಾನೇ. ಅಂದ್ರೆ ನನ್ನ ಗಂಡ ನಂಜುಂಡನನ್ನು ಕೊಲೆ ಮಾಡ್ದವನು ನೀನಾ? ಹೌದು ಹೌದು ಸುಮ
ಸುಮ ಹೌದು. ನಂಜುಂಡನ ಕೊಲೆ ಮಾಡಿದ ನಾನೇ ಸುಮ, ನಾನೇ ಕೊಲೆ ಮಾಡಿ ಮಹಾ ತಪ್ಪು ಮಾಡಿಬಿಟ್ಟೆ ಸುಮ, ಕೊಲೆ ಮಾಡಿ ಮಹಾ ತಪ್ಪು ಮಾಡಿಬಿಟ್ಟೆ. ಇದು ತಿಳಿಯಲಾರದೆ ಮಾಡಿದ ತಪ್ಪು ಸುಮ. ಅಯ್ಯೋ ಶಿವನೇ, ನಾನು ಯಾವ ಪಾಪ ಮಾಡಿದೆ ಅಂತ ನನಗೆ ಇಂಥ ಶಿಕ್ಷೆ ಕೊಟ್ಟೆ ನೀನು? ಯಾವ ತಪ್ಪಿಗಾಗಿ ಈ ಸುಮಂಗಳ ಹನಿಬರವನ್ನ ಈ ರೀತಿ ಬರ್ದೆ ನೀನು? ಮೆಚ್ಚಬೇಕು ಬ್ರಹ್ಮ, ನಿನ್ನ ಕೃತಿಗೆ ಮೆಚ್ಚಲೇಬೇಕು. ಹೇಳೋ ಪಾಪಿ, ಯಾಕೋ ಯಾಕೋ ನನ್ನ ಗಂಡನ ಕೊಲೆ ಮಾಡಿದೆ? ಸತ್ಯ ಮಗಳು ಯಾಕೆ ಕೊಲೆ ಮಾಡಿದೆ ಅಂತ? ಸುಮಂಗಲ, ಸತ್ಯ ಹೇಳುವವರಿಗಾದರೂ ಸ್ವಲ್ಪ ಶಾಂತಿಯಿಂದ ಇರು. ನಿನ್ನ ಗಂಡ ನಂಜುಂಡ ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಹುಟ್ಟು 3 ತಿಂಗಳಿದ್ದಾಗಲೇ ನನ್ನ ಹೆತ್ತಪ್ಪನ ಕಳೆದುಕೊಂಡೆ. ನನ್ನ ತಾಯಿ ಬೆಳತನ ವೇದಿಯಲ್ಲಿ ಬೆಳೆದು 10 ಮನೆ ಕಸ ಮುಸುರಿ ಮಾಡಿ ತುತ್ತು ಮಾಡಿ ಉಣಿಸಿ ವಿದ್ಯೆ ಕಲಿಸಿ ದೊಡ್ಡವನಾಗಿ ಮಾಡಿದಳು. ತಾಯಿ ನಿತ್ಯ ಉಪಚಾರಕ್ಕಾಗಿ ನನ್ನ ತಾಯಿಗೆ ಒಂದು ಕ್ಯಾನ್ಸರ್ ಎಂಬ ಕಾಯಿಲೆ ಉಂಟಾಯಿತು. ಕೈಯಲ್ಲಿ ಕಾಸು ಇಲ್ಲದೆ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಅಲ್ಲಿಗೆ ಹೋದಾಗ ಡಾಕ್ಟರ್ ಏನೆಂದು ಹೇಳಿದರು ಗೊತ್ತೇ? ನಿನ್ನ ತಾಯಿ ಉಳಿಯಬೇಕಾದ 10 ಲಕ್ಷ ರೂಪಾಯಿ ಮುಂಗಡವಾಗಿ ಕಟ್ಟಬೇಕೆಂದು ಹೇಳಿದರು. ತಾಯಿಯ ಕರುಳಿಗಾಗಿ ಆಸ್ಪತ್ರೆ ಮುಂದೆ ನಿಂತಿರುವ 100 ಜನರು ಕೈಕಾಲಿ ಹಿಡಿದೆ, ಯಾರಿಗೂ ಕರುಣೆ ಬರಲಿಲ್ಲ. ಹೆತ್ತ ತಾಯಿಯ ಕರುಳಿಗಾಗಿ ಮೈಯಲ್ಲಿ ಹರಿತಿರುವ ರಕ್ತ ಕೊಟ್ಟೆ, ದೇಹದಲ್ಲಿರುವ ಕಿಡ್ನಿ ಸಹ ಕೊಟ್ಟೆ. ಅಷ್ಟಾದರೂ ಹಣ ಸರಿ ಹೋಗಲಿಲ್ಲ. ನಾನು ಕಣ್ಣೀರಿಡುತ್ತಾ ಆಸ್ಪತ್ರೆ ಕುಂತೆ. ನನ್ನ ಕಷ್ಟ ನಡೆಸಿಕೊಂಡು ನನ್ನ ಕೈಯಲ್ಲಿ 10 ಲಕ್ಷ ರೂಪಾಯಿ ಕೊಟ್ಟರು ಬೇರೆ ಯಾರೋ ಅಲ್ಲ ಸುಮ, ಬೇರೆ ಯಾರೋ ಅಲ್ಲ, ವಿಷಕಂಠ ನೀಲಕಂಠ ದೇಸಾಯಿ ಅವರು. ಕೊಡುವಾಗ ಒಂದು ಕಂಡೀಷನ್ ಮಾಡಿಕೊಟ್ಟರು. ನಾವು ತೋರಿಸಿದ ವ್ಯಕ್ತಿಗೆ ಕೊಲೆ ಮಾಡಿದಾಗಲೇ 10 ಲಕ್ಷ ರೂಪಾಯಿ ನಿನ್ನ ಕೈಯಲ್ಲಿ ಅಂತ ಹೇಳಿದರು. ಹೆತ್ತವಳ ಸಂಕಟ ನೋಡಲಾರದೆ ಕೊಲೆಗಾರನಾಗಲು ಸಿದ್ಧವಾದೆ. ಅವರು ಕಣ್ಣಿಗೆ ಬಟ್ಟಿಗೆ ಕಟ್ಟಿಕೊಂಡು ಹೋದಾಗ ನಾಡಗೌಡರು ದೇಸಾಯಿಯವರು ವಾದ ವಿವಾದ ನಡೆದಾಗ ನಂಜುಂಡನಿಗೆ ಗುಂಡೇಟು ಹೊಡೆದವರು ನಾನೇ ಸುಮ, ನಾನೇ. ಎಲ್ಲ ಕಾರ್ಯವನ್ನು ಮುಗಿಸಿ ನಾನು ಮರಳಿ ಆಸ್ಪತ್ರೆಗೆ ಬಂದಾಗ ನನ್ನ ತಾಯಿ ಜೀವಂತವಾಗಿರಲಿಲ್ಲ, ಹೆಣವಾಗಿ ಮಲಗಿದಳು ಸುಮ, ಹೆಣವಾಗಿ ಮಲಗಿದಳು. ಇಲ್ಲ, ನಿನ್ನಂತ ಪಾಪಿ ಈ ಭೂಮಿ ಮೇಲೆ ಬದುಕಬಾರ್ದು. ನೀನು ಈ ಭೂಮಿ ಮೇಲೆ ಬದುಕಲು ಸಾಧ್ಯವೇ ಇಲ್ಲ. ನೀನು ನನ್ನ ಪತಿಯಲ್ಲ, ನನ್ನ ಮಾಂಗಲ್ಯವನ್ನು ನುಂಗಿದ ಮಾಂಗಲ್ಯ ನೀನು. ನಿನ್ನಂಥವರಿಗೆ ಈ ಭೂಮಿ ಮೇಲಿರಲು ಸ್ಥಳಾವಕಾಶವಿಲ್ಲ. ಏ ಪಾಪಿ, ನನ್ನ ಮಾಂಗಲ್ಯವನ್ನು ನುಂಗಿದ ಮಾಂಗಲ್ಯ ನೀನು ಈ ಭೂಮಿ ಮೇಲೆ ನನ್ನ ಮಾಂಗಲ್ಯ ನುಂಗಿದ ಮಾಂಗಲ್ಯ ಇದು. ಈ ಮಾಂಗಲ್ಯ ನನ್ನ ಕೊಳ್ಳಲ್ಲಿರಬಾರ್ದು. ನನ್ನಂತ ಪಾಪಿ ಹೆಣ್ಣು ಎನ್ಮೇಲೆ ಈ ಭೂಮಿ ಮೇಲೆ ಬದುಕಿರಬಾರ್ದು. ಅಕ್ಕ ಅಕ್ಕ, ಏನಿದು ದುರಂತ? ಎಂತ ಕೆಲಸ ಮಾಡ್ಕೊಂಡ್ ಬಿಟ್ರಿ? जय जय गुरु हर करुणे सागरा, जय जय गुरु हर